ಒಂದು ಬಿಗ್ ಬ್ರೇಕಿಂಗ್ ನಮಗೀಗ ಲಭ್ಯವಾಗ್ತಾ ಇದೆ. ಅದೇನಂತಂದ್ರೆ ಒಟ್ಟಾರೆ ನೋಡೋದಾದ್ರೆ ಹಿರಿಯ ಸಚಿವ ಮಹಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಹಾಗೆ ಸಚಿವ ಮಹಾದೇವ್ ಪ್ರಸಾದ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ ಸಚಿವರಾಗಿರುವಂತಹ ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೂಡ ಇನ್ನೂ ಲಭ್ಯವಾಗಿಲ್ಲ. ಹಿರಿಯ ಸಚಿವರು ಮಹಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನೋ ಮಾಹಿತಿ ಶಾಕಿಂಗ್ ನ್ಯೂಸ್ ನಮಗೀಗ ಲಭ್ಯವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಮಹಾದೇವ್ ಪ್ರಸಾದ್ ನಮ್ಮನ್ನೆಲ್ಲ ಬಿಟ್ಟಗಲಿದ್ದಾರೆ, ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ನಮಗೀಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ನಮಗೆ ಲಭ್ಯವಾಗಿಲ್ಲ. ಮಹಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನುವಷ್ಟ ಮಾಹಿತಿ ಅಷ್ಟೇ ನಮಗೀಗ ಲಭ್ಯವಾಗ್ತಾ ಇದೆ. ಸಚಿವ ಮಹಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನೋ ನೋವಿನ ಸಂಗತಿ ಈಗ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ವಿಧಿವಶರಾದ ಮಹಾದೇವ್ ಪ್ರಸಾದ್ ಹಿರಿಯ ಸಚಿವರು, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು, ತಮ್ಮದಂತಹ ಛಾಪನ ಮೂಡಿಸಿದವರು. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಅನ್ನೋ ಶಾಕಿಂಗ್ ನ್ಯೂಸ್ ನಮಗೆ ಲಭ್ಯವಾಗ್ತದೆ. ಇಂದು ಬೆಳಗ್ಗೆ ಹೃದಯಾಘಾತದಿಂದ ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ, ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅನ್ನೋ ಮಾಹಿತಿ ನಮಗೀಗ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ನಮಗೀಗ ತಿಳಿದು ಬರ್ತಾ ಇದೆ. ಚಿಕ್ಕಮಗಳೂರಿನ ಕೊಪ್ಪ ಏನಿದೆ, ಆ ಒಂದು ಕೊಪ್ಪದಲ್ಲಿ ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಇಂದು ಬೆಳಗ್ಗೆ ಹೃದಯಾಘಾತದಿಂದ ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ನಮಗೀಗ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನ ಆ ಒಂದು ಏನಿದೆ ಕೊಪ್ಪದಿದೆ, ಕೊಪ್ಪದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಏನು ನಿಜಕ್ಕೂ ಆಘಾತಕಾರಿ ವಿಷಯ ಇದು, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮಹಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಇದು, ಹಾಗೆ ಆಘಾತಕಾರಿ ವಿಷಯ. ಹೆಚ್ಚಿನ ಮಾಹಿತಿ ಏನಿದೆ, ಯಾವಾಗಾಯ್ತು, ಏನಂತ? ಅಂತಂದ್ರೆ ಏನು ಸಹಕಾರ ಸಚಿವರಾಗಿರ್ತಕ್ಕಂತಹ ಮಹಾದೇವ್ ಪ್ರಸಾದ್ ಅವರು ನಿನ್ನೆ ರಾತ್ರಿ ಚಿಕ್ಕಮಗಳೂರಿಗೆ ಆಗಮಿಸಿದ್ರು. ಇವತ್ತು ಅವರು ಕೊಪ್ಪದ ಏನು ಸಹಕಾರ ಸಾರಿಗೆ ಸಂಸ್ಥೆಯ ರಜತ ಮಹೋತ್ಸವದಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಇವತ್ತು ಬೆಳಗ್ಗೆ 10 ಆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇವತ್ತು ಅವರೇನು ರಾತ್ರಿ ಬಂದ್ಬಿಟ್ಟು ಚಿಕ್ಕಮಗಳೂರಿನ ಏನು ಪ್ರತಿಷ್ಠಿತ ಹೋಟೆಲ್ ಅಂತಹ ಸರಾಯಿ ಹೋಟ್ಲಲ್ಲಿ ಅವರು ಏನೋ ಆಲ್ಟ್ ಮಾಡಿದ್ರು. ಏನೋ ಇಡೀ ರಾತ್ರಿ ಊಟ ಉಪಚಾರನ ಮಾಡಿ ಆ ಸರಾಯಿ ಹೋಟೆಲ್ ಉಳಿದುಕೊಂಡ್ರು. ಇವತ್ತು ಬೆಳಿಗ್ಗೆ 10 ಅವರು ಕೊಪ್ಪಾಗ ಹೋಗಿ ಏನೋ ಸಹಕಾರ ಸಾರಿಗೆ ಸಂಸ್ಥೆಯ ರಜತ ಮಹೋತ್ಸವದಲ್ಲಿ ಪಾಲ್ಗೊಳ್ಬೇಕಿತ್ತು. ಆದ್ರೆ ಈಗ ನಮಗೆ ಬಂದಿರತಕ್ಕಂತ ಏನೋ ಮಾಹಿತಿ ಪ್ರಕಾರ ಪ್ರಸಾದ್ ಅವರು ಏನೋ ಹಾರ್ಟ್ ಅಟ್ಯಾಕ್ ಇಂದ ಈಗ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಬೆಳಿಗ್ಗೆ ಏನು ಲಘು ಹೃದಯಾಘಾತ ಅವರಿಗೆ ಆಗಿತ್ತು. ಈಗ ತದನಂತರ ಅವರಿಗೆ ಆಸ್ಪತ್ರೆ ಸೇರಿಸುವಂತ ಕೆಲಸ ಆದ್ರು. ತದನಂತರ ಅವರೀಗ ಸಾವನ್ನಪ್ಪಿದೆ ಮಾಹಿತಿ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಈಗ ಲಭ್ಯ ಆಗ್ತಿರೋದು. ಪ್ರಭು, ಚೇತನ್, ಹಾಗೆ ತಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಏನಾದ್ರೂ ಅನಾರೋಗ್ಯ ಇತ್ತ ಹಿಂದೆ, ಅಥವಾ ಏಕಾಏಕಿ ಹೃದಯಾಘಾತವಾಯ್ತಾ? ಅಂದ್ರೆ ಏನ್ ಹೇಳ್ತಾರೆ ಅಂತ ಈ ಬಗ್ಗೆ ಅವ್ರ ಕುಟುಂಬಸ್ಥರು, ಅವರ ಅಭಿಮಾನಿಗಳು? ಖಂಡಿತವಾಗ್ಲೂ ಪ್ರಭು, ಏನಪ್ಪಾ ಅಂತಂದ್ರೆ ನಿನ್ನೆ ಅವರು ಏನು ಸಚಿವರು ಆರೋಗ್ಯವಾಗಿದ್ರು. ನಿನ್ನೆ ಸರಾಯಿ ಹೋಟ್ಲಿಗೆ ಬಂದಂತ ಸಂದರ್ಭದಲ್ಲೂ ಸಹ ಅವರು ಏನು ಮಾಮೂಲಿಯಾಗಿ ಓಡಾಡ್ಕೊಂಡಿದ್ರು. ನಿನ್ನೆ ಇವತ್ತು ಬೆಳಿಗ್ಗೆನೂ ಸಹ ಅವರು ಒಂದು ವಾಕ್ ಸಹ ಮಾಡಿದ್ರು ಅನ್ನೋ ಮಾಹಿತಿ ಹೋಟೆಲ್ನ ಆ ಮೂಲಗಳಿಂದ ಬರ್ತಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಅವರು ನಿನ್ನೆ ಬಂದು ಸರಾಯಿ ಹೋಟೆಲ್ ರಾತ್ರಿ ಊಟ ಬರೋವರೆಗೂ ಸಹ ಅವರ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಆಗಿರಲಿಲ್ಲ. ಏನು ಯಾವುದೇ ಸಹ ಏನು ಮಾತ್ರೆಗಳನ್ನು ಸಹ ಅವ್ರು ರಾತ್ರಿ ತಗೊಂಡಿರಲಿಲ್ಲ. ಇವತ್ತು ಏನು ಬೆಳಿಗ್ಗೆ ಏಕಾಏಕಿ ಅವರಿಗೆ ಹೃದಯಾಘಾತ ಆಗಿರ್ತಕ್ಕಂಥದ್ದು. ಈಗ ಏನು 10 ಗಂಟೆ ಸುಮಾರಿಗೆ ಹೃದಯಾಘಾತ ಆಗಿ ಅವರಿಗೆ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಭು, ಚೇತನ್, ಹಾಗೆ ಈಗ ಅವರ ಒಂದು ಆಘಾತಕಾರಿ ವಿಷಯ ಇದ್ದು, ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್, ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಏಕಾಏಕಿ ಇವರ ಸಾವು ಅಲ್ಲಿ ಹೇಗೆ, ಅಂದ್ರೆ ಕೊಪ್ಪದಲ್ಲಿ ಸದ್ಯದ ವಾತಾವರಣ ಹೇಗಿದೆ ಅಂತ ಸದ್ಯಕ್ಕೆ? ಖಂಡಿತವಾಗ್ಲೂ ಏನಪ್ಪಾ ಅಂತಂದ್ರೆ ಈಗ ಚಿಕ್ಕಮಗಳೂರಿನ ಏನು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸಹ ಸರಾಯಿ ಹೋಟ್ಲ ಹತ್ರ ಧಾವಿಸಿರ್ತಕ್ಕಂಥದ್ದು. ಏನು ಸಂಪೂರ್ಣ ಸರಾಯಿ ಹೋಟ್ಲ ಒಳಗಡೆ ಯಾವುದೇ ಏನು ಕಾಂಗ್ರೆಸ್
ಏನು ಮುಖಂಡರನ್ನು ಕೆಲವು ಮುಖಂಡರನ್ನು ಮಾತ್ರ ಏನು ಬಿಡ್ತಿರ್ತಕ್ಕಂಥದ್ದು. ಈಗ ಏನು ಅವರ ಮೃತದೇಹವನ್ನ ಏನು ಎಲ್ಲಿಗೆ ಕೊಂಡೊಯ್ಬೇಕು ಅನ್ನೋ ಬಗ್ಗೆ ಈಗ ಅಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಚರ್ಚೆಯನ್ನ ಮಾಡ್ತಾ ಇದ್ರೆ, ಸಾಕಷ್ಟು ಜನ ಕಾರ್ಯಕರ್ತರು ಸಹ ಹೋಟೆಲ್ ಮುಂದೆ ಈಗ ಬೀಡ್ಬಿಟ್ಟಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅಲ್ಲಿ ಯಾರನ್ನು ಸಹ ಪ್ರಯತ್ನ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಗೇಟ್ ನ ಹೊರಗಡೆ, ಸರಾಯ್ ಹೋಟ್ಲ ಗೇಟ್ ನ ಹೊರಗಡೆ ಈಗ ಅಲ್ಲಿ ಜನಗಳು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾಯಿಸಿರ್ತಕ್ಕಂಥದ್ದು. ಏನು ಈಗ ಕೊಪ್ಪಾಗೆ ತಲುಪಬೇಕಾಗಿತ್ತು. ಸಾಕಷ್ಟು ಜನ ಈಗ ಹೋಟ್ಲ ಹತ್ರ ಬಂದಿದ್ರು. ಅವರು ಸಹ ಏನು ಹಿರಿಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಕಾಂಗ್ರೆಸ್ನ ಮುಖಂಡರು ಸಹ ಹೋಟೆಲ್ ಬಳಿಗೆ ಬಂದಿದ್ರು. ಈಗ ಸದ್ಯಕ್ಕೆ ಕೆಲವು ಮುಖಂಡರು ಮಾತ್ರ ಈಗ ಹೋಟೆಲ್ನ ಒಳಗಡೆ ಏನೋ ಮಾತಾಡ್ತಾ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಹೋಟೆಲ್ನ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥದ್ದು. ಈಗ ಏನು ಅವರ ಮೃತದೇಹವನ್ನ ಎಲ್ಲಿಗೆ ಕೊಂಡೊಯ್ಯಬೇಕು ಮತ್ತೆ ಹಾಸ್ಪಿಟಲ್ಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ ಮತ್ತೆ ಬೇರೆ ಅವರ ಸಂಬಂಧಿಕರಿಗೆ ತಲುಪಿಸಬೇಕು ಅನ್ನೋ ಬಗ್ಗೆ ಈಗ ಕಾಂಗ್ರೆಸ್ ಮುಖಂಡರು ಒಳಗಡೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಹಿರಿಯ ಸಚಿವ ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಏನು ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದು ಬೆಳಗ್ಗೆ ಹೃದಯಾಘಾತದಿಂದ ಏನು ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಸೆರಾಯಿ ರೆಸಾರ್ಟ್ನಲ್ಲಿ ವಿಧಿವಶರಾಗಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಆ ಒಂದು ರೆಸಾರ್ಟ್ನ ಮುಂಭಾಗಕ್ಕೆ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಂದಿದ್ದಾರಂತೆ. ಹಾಗೆ ಸಭೆಯನ್ನು ಕೂಡ ಮಾಡ್ತಿದ್ದಾರಂತೆ. ಮುಂದಿನ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಯಾರೂ ಕೂಡ ಊಹಿಸಿರಲಿಲ್ಲ. ನಿಜಕ್ಕೂ ಆಘಾತಕಾರಿ ವಿಷಯ. ಇದೊಂದು ಶಾಕಿಂಗ್ ನ್ಯೂಸ್. ಹಿರಿಯ ಸಚಿವ ಮಹಾದೇವ್ ಪ್ರಸಾದ್ ಇನ್ನಿಲ್ಲ. ಒಟ್ಟಾರೆ ಸಾಕಷ್ಟು ರಾಜಕೀಯ ಮುತ್ಸದ್ದಿಯವರು, ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಛಾಪನ್ನು ಮೂಡಿಸಿದಂಥವರು, ಹಿರಿಯ ಸಚಿವರು ಕೂಡ ಅನುಭವಿ ಉಳ್ಳವರು. ಆದರೆ ಏಕಾಏಕಿ ಅವರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯ ಈಗ ಎಲ್ರಿಗೂ ಕೂಡ ದಿಗ್ಭ್ರಾಂತರನ್ನಾಗಿ ಮಾಡ್ತಿದೆ. ನಿಜಕ್ಕೂ ಕೂಡ ಆಘಾತಕಾರಿ. ಒಟ್ಟಾರೆ ಚಿಕ್ಕಮಗಳೂರಿನ ಶರಾಯಿ ರೆಸಾರ್ಟ್ನಲ್ಲಿ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ನಮಗೀಗ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜೇಶ್. ಏನು ನಮ್ಮ ನಿಜಕ್ಕೂ ಆಘಾತಕಾರಿ ವಿಷಯ ಕೇಳಿ ನಾವು ಎಲ್ಲರೂ ಶಾಕ್ ಆದ್ವಿ. ಹಾಗೆ ಮಹಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಏನಾಗಿತ್ತು ಅವ್ರಿಗೆ, ಯಾವಾಗಾಯ್ತು ಈ ಘಟನೆ ಅಂತ? ಪ್ರಭು, ಖಂಡಿತವಾಗ್ಲೂ ಇದೊಂದು ಆಘಾತಕಾರಿ ವಿಷಯನೇ. ಯಾಕಂದ್ರೆ ಯಾರು ಸಹ ಇದನ್ನು ನಿರೀಕ್ಷೆ ಮಾಡಿರ್ಲಿಲ್ಲ. ಮಹಾದೇವ್ ಪ್ರಸಾದ್ ಅವರು ವರ್ಷಾಚರಣೆಗೆ ಚಿಕ್ಕಮಗಳೂರು ಹೋಗಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಚಿಕ್ಕಮಗಳೂರಿನ ಸರಾಯ್ ರೆಸಾರ್ಟ್ ನಲ್ಲಿ ಅವರು ತಂಗಿದ್ರು. ತದನಂತರ ಅಲ್ಲಿಂದ ಕೊಪ್ಪಾಗೆ ಪ್ರಯಾಣ ಬೆಳೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ತೀವ್ರವಾದ ಮ್ಯಾಸಿವ್ ಅಟ್ಯಾಕ್ ಅಂದ್ರೆ ತೀವ್ರ ಹೃದಯಾಘಾತ ಆಗಿದೆ ಅನ್ನೋ ಮಾಹಿತಿ ತಕ್ಷಣಕ್ಕೆ ಸಿಕ್ ಬರ್ತಾ ಇರುವಂತದ್ದು. ಅವರು ಬೆಳಗ್ಗೆ 10 ಗಂಟೆ ಸಂದರ್ಭದಲ್ಲಿ ಅವರಿಗೆ ತೀವ್ರತರವಾದ ಹೃದಯಾಘಾತ ಆಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಪ್ರಥಮ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇದು ಖಂಡಿತವಾಗ್ಲೂ ಯಾರು ಸಹ ಅದನ್ನ ನಿರೀಕ್ಷೆ ಅಥವಾ ಊಹೆ ಸಹ ಮಾಡಕ್ ಆಗ್ತಾ ಇಲ್ಲ ಇದು ಹೌದಾ ಅನ್ನೋದು. ಯಾಕಂದ್ರೆ ಬೆಳಗ್ಗೆ ಈ ತರದೊಂದು ಶಾಕಿಂಗ್ ನ್ಯೂಸ್ ಎಲ್ಲರನ್ನೂ ಸಹ ಆಶ್ಚರ್ಯ ಉಂಟು ಮಾಡಿರುವಂತದ್ದು. ಆದ್ರೆ ಮಹಾದೇವ್ ಪ್ರಸಾದ್ ಅವರು ಪ್ರವಾಸಕ್ಕೆ ಕೈಗೊಂಡಿದ್ರು ಅಥವಾ ಹೊಸ ವರ್ಷದ ನಿಮಿತ್ತ ಚಿಕ್ಕಮಗಳೂರಿಗೆ ಪ್ರಯಾಣ ಬೆಳೆಸಿದ್ರು ಅನ್ನೋ ಮಾಹಿತಿ ಈಗಷ್ಟೇ ಲಭ್ಯವಾಗಬೇಕಿದೆ. ಒಟ್ಟಾರೆ ಅವರು ತೀವ್ರವಾದ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅನ್ನೋ ಒಂದು ಪ್ರಥಮ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಪ್ರಭು, ಮಂಜೇಶ್, ಹಾಗೆ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು, ಹಿರಿಯ ರಾಜಕೀಯ ಮುತ್ಸದ್ದಿಯವರು, ಅನುಭವಿಗಳು, ಹಾಗೆ ಕಾಂಗ್ರೆಸ್ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ ಅಂತ ಸದ್ಯ ಮಟ್ಟಿಗೆ ನೋಡೋದಾದ್ರೆ? ಪ್ರಭು, ಕಳೆದ 20-25 ವರ್ಷಗಳಿಂದ ರಾಜಕೀಯದಲ್ಲಿ ತಮ್ಮ ಅಸ್ತಿತ್ವನ್ನ ರೂಪಿಸ್ಕೊಂಡು ಬಂದಿರುವಂತದ್ದು ಮಹಾದೇವ್ ಪ್ರಸಾದ್ ಅವರು. ಜನತಾ ಪರಿವಾರದಿಂದ ಬಂದಿದ್ದವರು. ಅವರು ಸಿಎಂ ಸಿದ್ದರಾಮಯ್ಯ ಅವರ ಅನುಯಾಯಿಗಳು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸಂದರ್ಭದಲ್ಲಿ ಅವರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಜನತಾ ಪರಿವಾರದಿಂದ ಚುನಾವಣೆ ಸ್ಪರ್ಧಿ ಗುಂಡ್ಲುಪೇಟೆಯಿಂದ ಜಯಶೀಲರಾಗಿದ್ರು. 2 ಬಾರಿ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ರು. ಈಗ ಸಹಕಾರ ಸಚಿವರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಕಪ್ಪು ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಬೆಲೆ ನಿಗದಿ ಸಂಬಂಧಪಟ್ಟಂತೆ ಆ ಸಂಕಷ್ಟವನ್ನ ಬಗೆಹರಿಸಲು ಸಫಲರಾಗಿದ್ರು. ಆದ್ರೆ ಖಂಡಿತವಾಗ್ಲೂ ಈ ತರದೊಂದು ಸ್ಥಿತಿ ಕಾಂಗ್ರೆಸ್ ಇರ್ಬೋದು, ಅವ್ರ ಕುಟುಂಬ ವರ್ಗದಲ್ಲಿರ್ಬೋದು, ಎಲ್ಲಾ ರಾಜಕೀಯ ಮುಖಂಡರು ಇದನ್ನ ಖಂಡಿತವಾಗಿ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಇದು ಸತ್ಯವ, ಇದು ನಿಜ ಅನ್ನೋ ಒಂದು ಜಿಜ್ಞಾಸೆ ಎಲ್ಲರಲ್ಲೂ ಬರ್ತಾ ಇರುವಂತದ್ದು. ಅವ್ರಿಗೆ ಈಗ ಹೃದಯಾಘಾತ ಆಗಿದೆ. ಈಗ ಅವರು ವೈದ್ಯರು ಅಥವಾ ಆಸ್ಪತ್ರೆಗಳ ಬಗ್ಗೆ ಈಗಾಗಲೇ ಚಿಕಿತ್ಸೆ ಅದು ನಡೀತಾ ಇದೆ. ಅವ್ರಿಗೆ ಯಾವ ರೀತಿ ಹೃದಯಾಘಾತ ಆಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಸ್ಪಷ್ಟ ಮಾಹಿತಿ ಇಲ್ಲ ಅಂದ್ರು. ಅಂದ್ರೆ ಯಾವ ಇಂದ ಎಲ್ಲಿಗೆ ಹೋಗ್ತಾ ಇದ್ರೆ ಕೊಪ್ಪಾಗ ಪ್ರಯಾಣ ಬೆಳೆಸ್ತಾರ ಮಧ್ಯದಲ್ಲಿ ಆಯ್ತಾ ಅಥವಾ ಸರಾಯಿ ರೆಸಾರ್ಟ್ ನಲ್ಲಿ ಆಯ್ತಾ ಅನ್ನೋದು ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ರಾಜಕೀಯ
ಒಂದು ರಾಜಕೀಯ ಧ್ರುವೀಕರಣದಲ್ಲಿ ಅಂದ್ರೆ ಒಂದು ರಾಜಕಾರಣಿ, ಒಂದು ಅದ್ಭುತವಾದ ರಾಜಕಾರಣಿ ಸಾವನ್ನಪ್ಪಿರೋದು ಯಾರು ಸಹ ಊಹಿಸ್ಕೊಳಕ್ ಆಗ್ತಾ ಇಲ್ಲ ಪ್ರಭು. ಎಸ್ ಮಂಜೇಶ್, ಹಾಗೆ ಅವರ ಒಂದು ಏನೀಗ ವಿಧಿವಶರಾಗಿದ್ದಾರೆ ಆ ಸ್ಥಳಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ಹೋಗ್ತಿದ್ದಾರಾ ಅಂತ ಅಥವಾ ಅಲ್ಲಿ ನೆರೆದಿದ್ದಾರಾ ಅಂತ? ಪ್ರಭು, ಈಗ ಅಂದ್ರೆ ಚಿಕ್ಕಮಂಗ್ಳೂರಿನ ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ಮುಖಂಡರು ಅಲ್ಲಿಗೆ ಈಗ ಧಾವಿಸುವಂತಿರುವಂತದ್ದು. ಸಿಎಂ ಸಹ ಇದೆ ಬೆಂಗಳೂರಿನಲ್ಲಿರುವಂತದ್ದು. ಸಿಎಂ ಹಲವು ಕಾರ್ಯಕ್ರಮಗಳಲ್ಲಿ ಬೆಂಗಳೂರಿನಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಸಿಎಂ ಮತ್ತು ಇತರ ನಾಯಕರು ಸ್ಥಳಕ್ಕೆ ಚಿಕ್ಕಮಗಳೂರಿಗೆ ಹೋಗೋ ಸಾಧ್ಯತೆಗಳು ಇದೆ. ಆದ್ರೆ ಈಗ ತಕ್ಷಣಕ್ಕೆ ಈ ಸುದ್ದಿ ಬರಸಿಡಿಲ್ಲಂತೆ ಬಂದಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಸಹ ದಿಗ್ಭ್ರಮೆ ಉಂಟು ಮಾಡಿರುವಂತದ್ದು. ಸಿಎಂ ಸಹ ಬೆಂಗಳೂರಿನ ಇರೋದ್ರಿಂದ ಸಿಎಂ ತಕ್ಷಣಕ್ಕೆ ಚಿಕ್ಕಮಗಳೂರಿಗೆ ಹೋಗೋ ಸಾಧ್ಯತೆಗಳು ಇದೆ ಪ್ರಭು. ಮಂಜೇಶ್, ಹಾಗೆ ಅವರ ಒಂದು ರಾಜಕೀಯ ಹಿನ್ನೆಲೆ ಹಾಗೆ ಹೇಳಿದ್ರಿ ಸ್ವಲ್ಪ, ಆದರೆ ಒಟ್ಟಾರೆ ನೋಡೋದಾದ್ರೆ ಹೇಗೆಲ್ಲ ಖಾತೆಗಳನ್ನು ನಿರ್ವಹಿಸ್ತಾ ಇದ್ರು, ಹಾಗೆ ಪಕ್ಷದಲ್ಲಿ ಯಾವ ರೀತಿಯಾಗಿ ಮುತುವರ್ಜಿನ ವಹಿಸಿದ್ರು ಅಂತ ರೀಸೆಂಟ್ ಆಗಿ? ಪ್ರಭು, ಸಿದ್ದರಾಮಯ್ಯ ಅವರ ಬಲಗೈ ಬಂಟಂಗಂತಾನೆ ಮಾದೇವ ಪ್ರಸಾದ್ ಅವರನ್ನ ಬಿಂಬಿಸಲಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರು ಜನತಾ ಪರಿವಾರದಲ್ಲಿದ್ದಾಗ ಅವರು ಸಹ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದ್ರು. ತದನಂತರ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ನಂತರ ದಿನಗಳಲ್ಲಿ ಮಾದೇವ ಪ್ರಸಾದ್ ಸಹ ಸಿದ್ದರಾಮಯ್ಯವರೊಟ್ಟಿಗೆ ಕಾಂಗ್ರೆಸ್ಗೆ ಬಂದು ಗುಂಡ್ಲುಪೇಟೆಯಿಂದ ಸ್ಪರ್ಧಿಸಿ ಚುನಾಯಿತರಾಗಿದ್ರು. ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಉತ್ತಮ ಸ್ಥಾನ, ಸಹಕಾರ ಸಚಿವರಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಿದ್ದರಾಮಯ್ಯ ಅವಕಾಶ ಮಾಡಿಕೊಟ್ಟಿದ್ರು. ಉತ್ತಮವಾಗಿ ಕರ್ತವ್ಯವನ್ನು ಸಹ ನಿರ್ವಹಿಸ್ತಾ ಇದ್ರು. ಹಿಂದೆ ಬರ ಪ್ರವಾಸದಲ್ಲೂ ಸಹ ಅವರು ಸಾಕಷ್ಟು ಪ್ರವಾಸನ ಮಾಡ್ಕೊಂಡು ಬಂದಿದ್ರು. ಅದು ಈಗ ನಮಗೆ ಮಾಹಿತಿ ಸಿಗ್ತಾ ಇರೋ ಪ್ರಕಾರ ಇಲ್ಲಿ ಹೊಸ ವರ್ಷಾಚರಣೆಗೆ ಚಿಕ್ಕಮಗಳೂರು ತೆರಳಿದ ಸಂದರ್ಭದಲ್ಲಿ ಈ ತರದೊಂದು ದುರ್ಘಟನೆ ಆಗಿದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ ಎಲ್ಲಾ ರಾಜಕೀಯ ನಾಯಕರಿಗೂ ಕಾಂಗ್ರೆಸ್ ವಲಯದಲ್ಲಂತೂ ಇದು ಸಾಕಷ್ಟು ದಿಗ್ಭ್ರಮೆ ಆಗಿರುವಂತದ್ದು. ಕಳೆದ 20-25 ವರ್ಷಗಳಿಂದ ರಾಜಕೀಯದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಂತ ಮಾದೇವ ಪ್ರಸಾದ್ ಎಲ್ಲೂ ಸಹ ಕಪ್ಪು ಚುಕ್ಕಿಯನ್ನು ಹೊಂದಿದ್ದವರಲ್ಲ. ಸಾಕಷ್ಟು ಅಪಾರ ಅಭಿಮಾನಿ ಬಳಗವನ್ನು ಅವರು ಹೊಂದಿದ್ರು. ಆದ್ರೆ ಖಂಡಿತವಾಗ್ಲೂ ಇದನ್ನ ಊಹೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಪ್ರಭು. ಥ್ಯಾಂಕ್ ಯು ಮಂಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಹಿರಿಯ ಸಚಿವ ಏನು ಸದ್ಯದ ಕಾಂಗ್ರೆಸ್ ಸಹಕಾರ ಏನಿದೆ ಸರ್ಕಾರ ಏನಿದೆ ಅದರಲ್ಲಿ ಸಹಕಾರ ಖಾತೆ ಇತ್ತು, ಹಿರಿಯ ಸಚಿವರಾಗಿದ್ದರು ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ನಮಗೀಗ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಆ ಒಂದು ಏನಿದೆ ಶರಾಯಿ ರೆಸಾರ್ಟ್ನಲ್ಲಿ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದು ದಿಗ್ಭ್ರಾಂತ ಮೂಡಿಸಿದೆ. ನಿಜಕ್ಕೂ ಕೂಡ ಬೆಳ್ಳಂಬೆಳಗ್ಗೆ ಆಘಾತಕಾರಿ ವಿಷಯ ಇದು. ಯಾಕಂತ ಹೇಳಿದ್ರೆ ಯಾರೂ ಕೂಡ ಊಹಿಸಿರಲಿಲ್ಲ ಮಹಾದೇವ್ ಪ್ರಸಾದ್ ವಿಧಿವಶರಾಗ್ತಾರೆ ಅಂಥೇಳಿ. ಹೊಸ ವರ್ಷದ ಆಚರಣೆಗೆ ಕೊಪ್ಪಕ್ಕೆ ತೆರಳಿದ್ರು ಅನ್ನೋ ಮಾಹಿತಿ ನಮಗೀಗ ನಮ್ಮ ಪ್ರತಿನಿಧಿ ಮಂಜೇಶ್ ಕೂಡ ನೀಡಿದರು. ಹಾಗೆ ಇಂದು ಬೆಳಗ್ಗೆ ಏಕಾಏಕಿ ಹೃದಯಾಘಾತ ಸಂಭವಿಸಿದೆ. ಇದರಿಂದ ಏನು ಚಿಕ್ಕಮಗಳೂರಿನ ಸೆರಾಯಿ ರೆಸಾರ್ಟ್ನಲ್ಲಿ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಹಾಗೆ ಆ ಒಂದು ಘಟನಾ ಸ್ಥಳದಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು, ಅಲ್ಲಿ ಅವರ ಅಭಿಮಾನಿಗಳು, ಕುಟುಂಬಸ್ಥರು ಕೂಡ ನೆರೆದಿದ್ದಾರೆ. ಇನ್ನು ಬೆಂಗಳೂರಿಂದಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯನವರು ಕೂಡ ಅಲ್ಲಿಗೆ ದೌಡಾಯಿಸ್ತಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಬರ್ತಾ ಇರುವಂಥದ್ದು. ಹಿರಿಯ ಸಚಿವ, ಸಹಕಾರ ಸಚಿವ ಮಹಾದೇವ್ ಪ್ರಸಾದ್ ವಿಧಿವಶರಾಗಿದ್ದು ನಿಜಕ್ಕೂ ಎಲ್ಲರಿಗೂ ಆಘಾತಕಾರಿ ಸಂಗತಿ. ಹಾಗೆ ಎಲ್ಲರನ್ನ ಈಗ ದಿಗ್ಭ್ರಾಂತರನ್ನಾಗಿ ಮಾಡಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಾಜಕೀಯ ಪ್ರತಿನಿಧಿ ಪವನ್. ನಿಜಕ್ಕೂ ಆಘಾತಕಾರಿ ವಿಷಯ. ನಿಜಕ್ಕೂ ಯಾರು ಕೂಡ ಊಹಿಸಿರಲಿಲ್ಲ ಬೆಳಂಬೆಳಗ್ಗೆ ಈ ಒಂದು ಸುದ್ದಿ ಬರುತ್ತೆ ಅಂತ ಹೇಳಿ. ಮಹಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಇದೆ. ಹಾಗೆ ಸದ್ಯದ ಸ್ಥಳದಲ್ಲಿ ಯಾವ ರೀತಿ ಇರಬಹುದು ವಾತಾವರಣ, ಹಾಗೆ ಕಾಂಗ್ರೆಸ್ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ ಅಂತ? ಪ್ರಭು, ಇದೊಂದು ನಿಜಕ್ಕೂ ಕೂಡ ಆಘಾತಕಾರಿಯಾದಂತ ಸುದ್ದಿ. ಯಾಕಂದ್ರೆ ಸಹಕಾರ ಮತ್ತು ಸಕ್ರಿಯ ಸಚಿವರಾದಂತಹ ಅತ್ಯಂತ ಸಜ್ಜನಿಕೆಯ ರಾಜಕಾರಣಿ ಅಂತ ಅನಿಸ್ಕೊಂಡಂತಹ ಮಹಾದೇವ್ ಪ್ರಸಾದ್ ಅವರು ಇವತ್ತು ಬೆಳ್ಳಂಬೆಳಗ್ಗೆ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಅವರು ಚಿಕ್ಕಮಗಳೂರಿನ ಹೊರವಲಯದ ರೆಸಾಯ್ ಹೋಟೆಲ್ನಲ್ಲಿ ತಂಗಿದ್ರು. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಚಿಕ್ಕಮಗಳೂರಿಗೆ ತೆರಳಿದಂತಹ ಮಹಾದೇವ್ ಪ್ರಸಾದ್ ಅವರು ಇವತ್ತು ಖಾಸಗಿ ಹೋಟೆಲ್ ಒಂದರಲ್ಲಿ ನಿಧನರಾಗಿದ್ದಾರೆ. ಪ್ರಮುಖವಾಗಿ
ಈ ಒಂದು ವಿಚಾರಗಳನ್ನು ನೋಡಿದಾಗ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರಲ್ಲಿ ಇವರು ಕೂಡ ಒಬ್ರು ಸಜ್ಜನ ರಾಜಕಾರಣಿ ಅಂತ ಹೆಸರು ಪಡೆದಂತವರು. ಮೊದಲಿಂದಲೂ ಕೂಡ ಅನೇಕ ಯೋಜನೆಗಳು, ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ರು. ಸಹಕಾರ ಕ್ಷೇತ್ರ ಆಗಿರ್ಬೋದು, ಆಮೇಲೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುವುದಿರ್ಬೋದು, ಎಲ್ಲ ಒಂದು ಕಾರ್ಯಕ್ರಮಗಳು ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕಾರ್ಯವನ್ನು ಮಾಡ್ಕೊಂತ ಬಂದಂತವ್ರು. ಸುಮಾರು 58 ವರ್ಷ ವಯಸ್ಸಾಗಿತ್ತು. ಆಗಸ್ಟ್ 5ನೇ ತಾರೀಕು 1958ರಂದು ಗುಂಡ್ಲುಪೇಟೆಯಲ್ಲಿ ಗೆಲ್ತಿದ್ರು ಮಹದೇವ್ ಪ್ರಸಾದ್ ಅವರು. ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ ವಲಯದಲ್ಲಿ ಈಗ ದೊಡ್ಡ ಸಾಥ್ ಉಂಟು ಮಾಡಿದೆ ಮತ್ತು ಕಾಂಗ್ರೆಸ್ಗೆ ಒಂದು ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳೇನಿದೆ, ಮಹದೇವ್ ಪ್ರಸಾದ್ ಅವರ ನಿಧನದ ಹಿನ್ನೆಲೆ ರದ್ದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಭು, ಪವನ್ ಕುಮಾರ್, ಈಗ ಅಂದ್ರೆ ನೀವು ಯಾರನ್ನಾದ್ರೂ ರಾಜಕೀಯ ಮುಖಂಡರನ್ನ ಸಂಪರ್ಕಿಸಿದಿರಾ ಅಂತ ಈ ಬಗ್ಗೆ ಏನು, ಇದ್ರ ಬಗ್ಗೆ ಅವ್ರೇನು ಹೇಳಿದ್ರು ಅಂತ? ಪ್ರಭು, ಇನ್ನೂ ಯಾರು ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಪ್ರಮುಖವಾಗಿ ನಾವು ಸಂಪರ್ಕ ಮಾಡ್ಲಿಕ್ಕೋಸ್ಕರ ಕೆಲವೇ ನಿಮಿಷಗಳಲ್ಲಿ ಸಂಪರ್ಕ ಮಾಡ್ತೀವಿ, ಅವ್ರ ಜೊತೆ ಮಾತನಾಡ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಪ್ರಭು ನಿಮಗೆ. ಪವನ್ ಕುಮಾರ್, ಹಾಗೆ ಈಗ ಏನು ರಾಜಕೀಯ ಮುತ್ಸದ್ದಿ ನಾಯಕ, ಕಳೆದ 20-25 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ರೀಸೆಂಟ್ ಆಗಿ ಅವರ ಒಂದು ರಾಜಕೀಯ ಬದಲಾವಣೆ ಹೇಗಿತ್ತು ಅಂತ ಕಾಂಗ್ರೆಸ್ನಲ್ಲಿ? ಪ್ರಮುಖವಾಗಿ ನೋಡೋದಾದ್ರೆ ಮಹದೇವ್ ಪ್ರಸಾದ್ ಅವರು ಸಿಎಂ ಸಿದ್ದರಾಮಯ್ಯನವ್ರ ಜೊತೆನೆ ತಮ್ಮ ರಾಜಕೀಯ ಪಯಣವನ್ನ ಮುಂದುವರ್ಸ್ತಾ ಬಂದಂತವರು. ಹಿಂದೆ ಜನತಾದಳದಲ್ಲಿದ್ದಂತ ಜನತಾ ಪರಿವಾರದಿಂದ ಹಿಡಿದು ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯನವ್ರ ಜೊತೆನೆ ಅವರು ರಾಜಕೀಯ ತಮ್ಮ ಒಂದು ಪೊಲಿಟಿಕಲ್ ಕರಿಯರ್ ನ ಮುಂದುವರ್ಸ್ಕೊಂಡು ಬಂದಿದ್ರು. ಸಹಕಾರ ಮತ್ತು ಸಕ್ಕರೆ ಖಾತೆಯನ್ನ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ರು. ಪ್ರಮುಖವಾಗಿ ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಆದ್ರೆ ಇಂಥದ್ದೊಂದು ಪ್ರಮುಖವಾಗಿ ಹೃದಯಾಘಾತದಿಂದ ಮೃತಪಟ್ಟಿರುವಂತದ್ದು ಕಾಂಗ್ರೆಸ್ಗೆ ಭರಿಸಲಾಗದಂತ ನಷ್ಟವನ್ನು ಉಂಟು ಮಾಡಿದೆ. ಥ್ಯಾಂಕ್ ಯು ಪವನ್ ಕುಮಾರ್, ಮತ್ತೆ ಸಂಪರ್ಕಿಸ್ತೇನೆ, ಹೆಚ್ಚಿನ ಮಾಹಿತಿನ ಪಡಿತೀನಿ. ಒಟ್ಟಾರೆ ಸಿಎಂ ಆಪ್ತ ಸಚಿವರಲ್ಲಿ ಮಹಾದೇವ್ ಪ್ರಸಾದ್ ಕೂಡ ಒಬ್ಬರು. ಕಳೆದ 20-25 ವರ್ಷಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತಹ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ರು. ಸಹಕಾರ ಮತ್ತು ಸಕ್ಕರೆ ಸಚಿವರಾಗಿ ಸಾಕಷ್ಟು ರೈತರ ಪರವಾಗಿ, ಕಬ್ಬು ಬೆಳೆಗಾರ ಸಮಸ್ಯೆ ಪರವಾಗಿ ಸಾಕಷ್ಟು ಏನು ದುಡಿದಂಥವರು. ಈಗ ಅವರು ವಿಧಿವಿಷರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಏನು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿದರು. ಈ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿ ಅವರು ಸಾವನ್ನಪ್ಪಿದ್ದಾರೆ, ವಿಧಿವಿಷರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಅವರು ವಿಧಿವಿಷರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಕೂಡ ಇದು ಎಲ್ರಿಗೂ ಕೂಡ ಆಘಾತಕಾರಿ ವಿಷಯ, ಹಾಗೆ ದಿಗ್ಭ್ರಾಂತರನಾಗಿ ಮಾಡಿರುವಂಥ ವಿಷಯ. ಬೆಳಗ್ಗೆ ಇಂತಹ ಆಘಾತಕಾರಿ ವಿಷಯ ಬರುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಏನು ಚಿಕ್ಕಮಗಳೂರಿನ ಸೆರಾಯಿ ರೆಸಾರ್ಟ್ನಲ್ಲಿ ವಿಧಿವಶರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗುಂಡ್ಲುಪೇಟೆ ಕ್ಷೇತ್ರದಿಂದ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾಗ್ತಾರೆ. ಅನಂತರ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಜೊತೆ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಮಹಾದೇವ್ ಪ್ರಸಾದ್ ಹುಟ್ಟಿದ್ದು ಆಗಸ್ಟ್ 5, 1958ರಲ್ಲಿ ಅವರ ಜನನವಾಗುತ್ತೆ. ಹಾಗೆ ಗುಂಡ್ಲುಪೇಟೆ ಶಾಸಕರಾಗಿರುವ ಮಹಾದೇವ್ ಪ್ರಸಾದ್ ಸಕ್ರಿಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾರೆ.